ನೋಡಿ, ಇವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ, ಇವರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ. ಇದು ನಮ್ಮ ಧರ್ಮ ಈ ರೀತಿ ಹೇಳುತ್ತೆ, ಅದನ್ನ ನಾವು ಮಾಡ್ತೀವಿ ಅಂತ. ಅಮಾಯಕರ ಜೀವ ತಗೊಳ್ಳಿ ಅಂತ ಯಾವ ಧರ್ಮ ಹೇಳುತ್ತೆ? ಇವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್ಗಳು, MBBS MD ಮಾಡಿದಂತವ್ರು, FRCS ಮಾಡಿದಂತವ್ರು. ಇವರನ್ನ ಗೈಡ್ ಮಾಡ್ತಾ ಇದ್ದವನು, ಕಮಾಂಡ್ ಮಾಡ್ತಾ ಇದ್ದವನು ಒಬ್ಬ ಮೌಲ್ವಿ. ಆ ಮೌಲ್ವಿ ಧರ್ಮ ಪ್ರಚಾರಕನಾಗಿ ಯಾವುದು ಒಳ್ಳೆಯದು ಅನ್ನೋದನ್ನ ಹೇಳಬೇಕಾಗಿತ್ತು. ಆದ್ರೆ ಇಂತಲ್ಲಿ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಂತ ಇದೇ ಮೌಲ್ವಿ ಹೇಳ್ತಾನೆ. ಆ ಮೌಲ್ವಿ ಮಾತನ್ನ ಕಟ್ಕೊಂಡು ಈ ಡಾಕ್ಟರ್ಸ್ ಎಲ್ಲ ಒಂದಾಗ್ತಾರೆ. ಇದಕ್ಕಿಂತ ದುರಂತ ಬೇಕಾ? ಎಂತ ಸಮಾಜ ಘಾತಕರು ನಮ್ಮ ಸುತ್ತಮುತ್ತ ಓಡಾಡ್ತಾರೆ ನೋಡಿ. ಈ ಮಾಡ್ಯೂಲ್ನ ಹಿಂದೆ ಆ ಮೌಲ್ವಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಸ್ಟರ್ ಮೈಂಡ್ ಒಬ್ಬ ಮೌಲ್ವಿ. ವೀಕ್ಷಕರೇ, ಶ್ರೀನಗರ ಮೌಲ್ವಿ ಇರ್ಫಾನ್ ಅಹಮದ್ ಅನ್ಸಾರಿ ಇದೆಲ್ಲದರ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರೆಡಿ ಮಾಡಿದ್ದೇ ಈ ಮೌಲ್ವಿ. ಡಾಕ್ಟರ್ಗಳು ಮಾಡದ್ದನ್ನ ಈ ಮೌಲ್ವಿ ಮಾಡಿದ, ಯಾವುದೋ ಒಂದು ಮಸೀದಿಯಲ್ಲಿ ಕುತ್ಕೊಂಡು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಈತನಿಗೆ ಸಂಪರ್ಕ. ಈ ಡಾಕ್ಟರ್ಸ್ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಡುವೆ ಈತ ಬ್ರಿಡ್ಜ್ ಆಗಿದ್ದ ಮೌಲ್ವಿ. ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಸಂಪರ್ಕ ಸೇತುವೆ ಆಗಿದ್ದವನೇ ಈ ಮೌಲ್ವಿ. ವಿದ್ಯಾವಂತ ಮುಸ್ಲಿಂ ಯುವಕರಿಗೆ ಉಗ್ರವಾದದ ಬಗ್ಗೆ ಈಗ ಬೋಧಿಸ್ತಾ ಇದ್ದ. ನೋಡಿ, ಒಳ್ಳೆಯದನ್ನ ಹೇಳ್ಕೊಡ್ಲಿಲ್ಲ. ಉಗ್ರವಾದ ಎಲ್ಲಿ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ರಕ್ತ ಹೀರಬೇಕು, ಎಲ್ಲಿ ಅಮಾಯಕರನ್ನ ಕೊಂದು ಮುಗಿಸ್ಬೇಕು, ಅದನ್ನ ಹೇಳ್ತಾ ಇದ್ದವನು ಈತ. ಯಾರು? ಮೌಲ್ವಿ. ವಿಧ್ವಂಸಕ ಕೃತ್ಯದ ಬಗ್ಗೆ ಮೌಲ್ವಿಗೆ ಜೈಷ್ ಎ ಮೊಹಮ್ಮದ್ ಆದೇಶವನ್ನ ನೀಡ್ತಾ ಇತ್ತು ಆ ಸಂಘಟನೆ. ಈಗ ಏನ್ ಮಾಡಬೇಕು, ಯಾರಿಗೆ ಈ ಒಂದು ಟಾಸ್ಕ್ ಅನ್ನ ಕೊಡಬೇಕು, ಅದನ್ನ ಹೇಳ್ತಾ ಇದ್ದದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆ. ಮೌಲ್ವಿಗೆ ಆ ಆದೇಶ ಬಂದ ತಕ್ಷಣ ಆ ಆದೇಶವನ್ನ ವೈದ್ಯರು ಪ್ರೊಫೆಸರ್ಗೆ ರವಾನಿಸ್ತಾ ಇದ್ದದ್ದು ಈ ಮೌಲ್ವಿ. ತನಗೆ ಬಂದ ಆರ್ಡರ್ಸ್ ಅನ್ನ ಇವ್ರಿಗೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ದ. ಈತ ಕಮಾಂಡ್ ಕೊಡ್ತಾ ಇದ್ದ. ವಿಧ್ವಂಸಕ ಕೃತ್ಯಕ್ಕೆ ಮೆಗಾ ಪ್ಲಾನ್ ಮಾಡ್ತಾ ಇದ್ದವನು ಇದೇ ಮೌಲ್ವಿ ಇರ್ಫಾನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಕಾರು ಖರೀದಿಗೆ ಪ್ಲಾನ್ ಮಾಡಿದ್ರು ಇವರು. 4 ಕಾರುಗಳನ್ನ ಇದೇ ರೀತಿ ಬ್ಲಾಸ್ಟ್ ಮಾಡೋದು. 4 ಕಾರುಗಳು, 8 ಟೆರರ್ ಡಾಕ್ಟರ್ಸ್, ಅವ್ರಿಗೆ ಇದರ ಹೊಣೆಯನ್ನ ನೀಡಿರ್ತಾನೆ. ದೆಹಲಿ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು ಇವರು. ಕಾಶಿಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು. ಪ್ರಯಾಗ್ರಾಜ್ ಮೇಲೆ ಬ್ಲಾಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ದೆಹಲಿಯಲ್ಲಿ ಸ್ಫೋಟದ ಬಳಿಕ ಎಲ್ಲ ಪ್ಲಾನ್ ಉಲ್ಟಾ. ಇವರ ಸಂಚು ಬಯಲಾಯಿತು. 2900 ಕೆಜಿ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂತಂದ್ರೆ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ರೆ ಮುಂಬೈ ಬ್ಲಾಸ್ಟ್ಗಿಂತ ಭೀಕರವಾಗಿರ್ತಿತ್ತು. ಸಂದೀಪ್ ಚಕ್ರವರ್ತಿ, ನಮ್ಮ ಆಂಧ್ರದ ಕರ್ನೂಲ್ ಮೂಲದ ಹೆಮ್ಮೆಯ ಆಫೀಸರ್, ಇದೆಲ್ಲವನ್ನ ಪತ್ತೆ ಹಚ್ಚಿ ಇಂಥವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡಿದಿರಲಿಲ್ಲ ಅಂತಂದ್ರೆ ದೊಡ್ಡ ಅವಾಂತರವೇ ಆಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಈ ವೈಟ್ ಕಾಲರ್ ಟೆರರಿಸ್ಟ್ಗಳಿದಾರಲ್ಲ, ಇವ್ರು ನೋಡಿ ಧರ್ಮದ ಅಫೀಫನ್ನ ನೆತ್ತಿಗೇರಿಸಿಕೊಂಡು, ಆ ಅಫೀಮನ್ನ ತಲೆಗೇರಿಸಿಕೊಂಡು ಎಂತೆಂತ ಕೆಟ್ಟ ಕೆಲಸ, ಕುಕೃತ್ಯಗಳನ್ನ ಎಸಗ್ತಿದ್ದಾರೆ ಅಂತ. ಇಂಥವ್ರ ಬಗ್ಗೆ ಹುಷಾರಾಗಿರ್ಬಾರ್ದಾ? ಜಾಗೃತರಾಗಬೇಕಾದಂತ ಸಮಯ ಬಂದಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ನೋಡಿ, ಇವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ನೋಡಿ, ಇವರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ. ಇದು ನಮ್ಮ ಧರ್ಮ ಈ ರೀತಿ ಹೇಳುತ್ತೆ, ಅದನ್ನ ನಾವು ಮಾಡ್ತೀವಿ ಅಂತ. ಅಮಾಯಕರ ಜೀವ ತಗೊಳ್ಳಿ ಅಂತ ಯಾವ ಧರ್ಮ ಹೇಳುತ್ತೆ? ಇವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್ಗಳು, MBBS MD ಮಾಡಿದಂತವ್ರು, FRCS ಮಾಡಿದಂತವ್ರು. ಇವರನ್ನ ಗೈಡ್ ಮಾಡ್ತಾ ಇದ್ದವನು, ಕಮಾಂಡ್ ಮಾಡ್ತಾ ಇದ್ದವನು ಒಬ್ಬ ಮೌಲ್ವಿ. ಆ ಮೌಲ್ವಿ ಧರ್ಮ ಪ್ರಚಾರಕನಾಗಿ ಯಾವುದು ಒಳ್ಳೆಯದು ಅನ್ನೋದನ್ನ ಹೇಳಬೇಕಾಗಿತ್ತು. ಆದ್ರೆ ಇಂತಲ್ಲಿ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಂತ ಇದೇ ಮೌಲ್ವಿ ಹೇಳ್ತಾನೆ. ಆ ಮೌಲ್ವಿ ಮಾತನ್ನ ಕಟ್ಕೊಂಡು ಈ ಡಾಕ್ಟರ್ಸ್ ಎಲ್ಲ ಒಂದಾಗ್ತಾರೆ. ಇದಕ್ಕಿಂತ ದುರಂತ ಬೇಕಾ? ಎಂತ ಸಮಾಜ ಘಾತಕರು ನಮ್ಮ ಸುತ್ತಮುತ್ತ ಓಡಾಡ್ತಾರೆ ನೋಡಿ. ಈ ಮಾಡ್ಯೂಲ್ನ ಹಿಂದೆ ಆ ಮೌಲ್ವಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಸ್ಟರ್ ಮೈಂಡ್ ಒಬ್ಬ ಮೌಲ್ವಿ. ವೀಕ್ಷಕರೇ, ಶ್ರೀನಗರ ಮೌಲ್ವಿ ಇರ್ಫಾನ್ ಅಹಮದ್ ಅನ್ಸಾರಿ ಇದೆಲ್ಲದರ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರೆಡಿ ಮಾಡಿದ್ದೇ ಈ ಮೌಲ್ವಿ. ಡಾಕ್ಟರ್ಗಳು ಮಾಡದ್ದನ್ನ ಈ ಮೌಲ್ವಿ ಮಾಡಿದ, ಯಾವುದೋ ಒಂದು ಮಸೀದಿಯಲ್ಲಿ ಕುತ್ಕೊಂಡು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಈತನಿಗೆ ಸಂಪರ್ಕ. ಈ ಡಾಕ್ಟರ್ಸ್ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಡುವೆ ಈತ ಬ್ರಿಡ್ಜ್ ಆಗಿದ್ದ ಮೌಲ್ವಿ.
ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಸಂಪರ್ಕ ಸೇತುವೆ ಆಗಿದ್ದವನೇ ಈ ಮೌಲ್ವಿ. ವಿದ್ಯಾವಂತ ಮುಸ್ಲಿಂ ಯುವಕರಿಗೆ ಉಗ್ರವಾದದ ಬಗ್ಗೆ ಈಗ ಬೋಧಿಸ್ತಾ ಇದ್ದ. ನೋಡಿ, ಒಳ್ಳೇದನ್ನ ಹೇಳ್ಕೊಡ್ಲಿಲ್ಲ. ಉಗ್ರವಾದ ಎಲ್ಲಿ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ರಕ್ತ ಹೀರಬೇಕು, ಎಲ್ಲಿ ಅಮಾಯಕರನ್ನ ಕೊಂದು ಮುಗಿಸ್ಬೇಕು, ಅದನ್ನ ಹೇಳ್ತಾ ಇದ್ದವನು ಈತ. ಯಾರು? ಮೌಲ್ವಿ. ವಿಧ್ವಂಸಕ ಕೃತ್ಯದ ಬಗ್ಗೆ ಮೌಲ್ವಿಗೆ ಜೈಷ್ ಎ ಮೊಹಮ್ಮದ್ ಆದೇಶವನ್ನ ನೀಡ್ತಾ ಇತ್ತು. ಆ ಸಂಘಟನೆ ಈಗ ಏನ್ ಮಾಡಬೇಕು, ಯಾರಿಗೆ ಈ ಒಂದು ಟಾಸ್ಕ್ ಅನ್ನ ಕೊಡಬೇಕು, ಅದನ್ನ ಹೇಳ್ತಾ ಇದ್ದದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆ. ಮೌಲ್ವಿಗೆ ಆ ಆದೇಶ ಬಂದ ತಕ್ಷಣ ಆ ಆದೇಶವನ್ನ ವೈದ್ಯರು ಪ್ರೊಫೆಸರ್ಗೆ ರವಾನಿಸ್ತಾ ಇದ್ದದ್ದು ಈ ಮೌಲ್ವಿ. ತನಗೆ ಬಂದ ಆರ್ಡರ್ಸ್ ಅನ್ನ ಇವ್ರಿಗೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ದ. ಈತ ಕಮಾಂಡ್ ಕೊಡ್ತಾ ಇದ್ದ. ವಿಧ್ವಂಸಕ ಕೃತ್ಯಕ್ಕೆ ಮೆಗಾ ಪ್ಲಾನ್ ಮಾಡ್ತಾ ಇದ್ದವನು ಇದೇ ಮೌಲ್ವಿ ಇರ್ಫಾನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಕಾರು ಖರೀದಿಗೆ ಪ್ಲಾನ್ ಮಾಡಿದ್ರು ಇವರು. 4 ಕಾರ್ಗಳನ್ನ ಇದೇ ರೀತಿ ಬ್ಲಾಸ್ಟ್ ಮಾಡೋದು. 4 ಕಾರ್ಗಳು, 8 ಟೆರರ್ ಡಾಕ್ಟರ್ಸ್, ಅವ್ರಿಗೆ ಇದರ ಹೊಣೆಯನ್ನ ನೀಡಿರ್ತಾನೆ. ದೆಹಲಿ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು ಇವರು, ಕಾಶಿಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು, ಪ್ರಯಾಗ್ರಾಜ್ ಮೇಲೆ ಬ್ಲಾಸ್ಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ದೆಹಲಿಯಲ್ಲಿ ಸ್ಫೋಟದ ಬಳಿಕ ಎಲ್ಲ ಪ್ಲಾನ್ ಉಲ್ಟಾ. ಇವರ ಸಂಚು ಬಯಲಾಯಿತು. 2900 ಕೆಜಿ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂತಂದ್ರೆ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ರೆ ಮುಂಬೈ ಬ್ಲಾಸ್ಟ್ಗಿಂತ ಭೀಕರವಾಗಿರ್ತಿತ್ತು. ಸಂದೀಪ್ ಚಕ್ರವರ್ತಿ, ನಮ್ಮ ಆಂಧ್ರದ ಕರ್ನೂಲ್ ಮೂಲದ ಹೆಮ್ಮೆಯ ಆಫೀಸರ್, ಇದೆಲ್ಲವನ್ನ ಪತ್ತೆ ಹಚ್ಚಿ ಇಂಥವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡಿದಿರಲಿಲ್ಲ ಅಂತಂದ್ರೆ ದೊಡ್ಡ ಅವಾಂತರವೇ ಆಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಈ ವೈಟ್ ಕಾಲರ್ ಟೆರರಿಸ್ಟ್ಗಳಿದಾರಲ್ಲ, ಇವ್ರು ನೋಡಿ ಧರ್ಮದ ಅಫೀಮನ್ನ ನೆತ್ತಿಗೇರಿಸಿಕೊಂಡು, ಆ ಅಫೀಮನ್ನ ತಲೆಗೇರಿಸಿಕೊಂಡು ಎಂತೆಂತ ಕೆಟ್ಟ ಕೆಲಸ, ಕುಕೃತ್ಯಗಳನ್ನ ಎಸಗ್ತಿದ್ದಾರೆ ಅಂತ. ಇಂಥವ್ರ ಬಗ್ಗೆ ಹುಷಾರಾಗಿರ್ಬಾರ್ದಾ? ಜಾಗೃತರಾಗಬೇಕಾದಂತ ಸಮಯ ಬಂದಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ನೋಡಿ ಇವ್ರ ಮನಸ್ಥಿತಿ ಯಾವ ರೀತಿ ಇರುತ್ತೆ, ನೋಡಿ ಇವ್ರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ. ಇದು ನಮ್ಮ ಧರ್ಮ ಈ ರೀತಿ ಹೇಳುತ್ತೆ, ಅದನ್ನ ನಾವು ಮಾಡ್ತೀವಿ ಅಂತ. ಅಮಾಯಕರ ಜೀವ ತಗೊಳ್ಳಿ ಅಂತ ಯಾವ ಧರ್ಮ ಹೇಳುತ್ತೆ? ಇವರೆಲ್ಲರೂ ಕೂಡ ವೆಲ್ ಎಜುಕೇಟೆಡ್ಗಳು, MBBS MD ಮಾಡಿದಂತವ್ರು, FRCS ಮಾಡಿದಂತವ್ರು. ಇವರನ್ನ ಗೈಡ್ ಮಾಡ್ತಾ ಇದ್ದವನು, ಕಮಾಂಡ್ ಮಾಡ್ತಾ ಇದ್ದವನು ಒಬ್ಬ ಮೌಲ್ವಿ. ಆ ಮೌಲ್ವಿ ಧರ್ಮ ಪ್ರಚಾರಕನಾಗಿ ಯಾವುದು ಒಳ್ಳೆಯದು ಅನ್ನೋದನ್ನ ಹೇಳಬೇಕಾಗಿತ್ತು. ಆದ್ರೆ ಇಂತಲ್ಲಿ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡಿ ಅಂತ ಇದೇ ಮೌಲ್ವಿ ಹೇಳ್ತಾನೆ. ಆ ಮೌಲ್ವಿ ಮಾತನ್ನ ಕಟ್ಕೊಂಡು ಈ ಡಾಕ್ಟರ್ಸ್ ಎಲ್ಲ ಒಂದಾಗ್ತಾರೆ. ಇದಕ್ಕಿಂತ ದುರಂತ ಬೇಕಾ? ಎಂತ ಸಮಾಜ ಘಾತಕರು ನಮ್ಮ ಸುತ್ತಮುತ್ತ ಓಡಾಡ್ತಾರೆ ನೋಡಿ. ಈ ಮಾಡ್ಯೂಲ್ ನ ಹಿಂದೆ ಆ ಮೌಲ್ವಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಸ್ಟರ್ ಮೈಂಡ್ ಒಬ್ಬ ಮೌಲ್ವಿ. ವೀಕ್ಷಕರೇ, ಶ್ರೀನಗರ ಮೌಲ್ವಿ ಇರ್ಫಾನ್ ಅಹಮದ್ ಅನ್ಸಾರಿ ಇದೆಲ್ಲದರ ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡ್ತಾ ಇದ್ದ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ರೆಡಿ ಮಾಡಿದ್ದೇ ಈ ಮೌಲ್ವಿ. ಡಾಕ್ಟರ್ಗಳು ಮಾಡದ್ದನ್ನ ಈ ಮೌಲ್ವಿ ಮಾಡಿದ, ಯಾವುದೋ ಒಂದು ಮಸೀದಿಯಲ್ಲಿ ಕುತ್ಕೊಂಡು. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಜೊತೆಗೆ ಈತನಿಗೆ ಸಂಪರ್ಕ. ಈ ಡಾಕ್ಟರ್ಸ್ ಮತ್ತೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ನಡುವೆ ಈತ ಬ್ರಿಡ್ಜ್ ಆಗಿದ್ದ ಮೌಲ್ವಿ. ಜೈಷ್ ಹಾಗೂ ಡಾಕ್ಟರ್ಗಳ ನಡುವೆ ಸಂಪರ್ಕ ಸೇತುವೆ ಆಗಿದ್ದವನೇ ಈ ಮೌಲ್ವಿ. ವಿದ್ಯಾವಂತ ಮುಸ್ಲಿಂ ಯುವಕರಿಗೆ ಉಗ್ರವಾದದ ಬಗ್ಗೆ ಈಗ ಬೋಧಿಸ್ತಾ ಇದ್ದ. ನೋಡಿ, ಒಳ್ಳೇದನ್ನ ಹೇಳ್ಕೊಡ್ಲಿಲ್ಲ. ಉಗ್ರವಾದ ಎಲ್ಲಿ ಬ್ಲಾಸ್ಟ್ ಮಾಡಬೇಕು, ಎಲ್ಲಿ ರಕ್ತ ಹೀರಬೇಕು, ಎಲ್ಲಿ ಅಮಾಯಕರನ್ನ ಕೊಂದು ಮುಗಿಸ್ಬೇಕು, ಅದನ್ನ ಹೇಳ್ತಾ ಇದ್ದವನು ಈತ. ಯಾರು? ಮೌಲ್ವಿ. ವಿಧ್ವಂಸಕ ಕೃತ್ಯದ ಬಗ್ಗೆ ಮೌಲ್ವಿಗೆ ಜೈಷ್ ಎ ಮೊಹಮ್ಮದ್ ಆದೇಶವನ್ನ ನೀಡ್ತಾ ಇತ್ತು. ಆ ಸಂಘಟನೆ ಈಗ ಏನ್ ಮಾಡಬೇಕು, ಯಾರಿಗೆ ಈ ಒಂದು ಟಾಸ್ಕ್ ಅನ್ನ ಕೊಡಬೇಕು, ಅದನ್ನ ಹೇಳ್ತಾ ಇದ್ದದ್ದು ಜೈಷ್ ಎ ಮೊಹಮ್ಮದ್ ಸಂಘಟನೆ. ಮೌಲ್ವಿಗೆ ಆ ಆದೇಶ ಬಂದ ತಕ್ಷಣ ಆ ಆದೇಶವನ್ನ ವೈದ್ಯರು ಪ್ರೊಫೆಸರ್ಗೆ ರವಾನಿಸ್ತಾ ಇದ್ದದ್ದು ಈ ಮೌಲ್ವಿ. ತನಗೆ ಬಂದ ಆರ್ಡರ್ಸ್ ಅನ್ನ ಇವ್ರಿಗೆ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ದ. ಈತ ಕಮಾಂಡ್ ಕೊಡ್ತಾ ಇದ್ದ. ವಿಧ್ವಂಸಕ ಕೃತ್ಯಕ್ಕೆ ಮೆಗಾ ಪ್ಲಾನ್ ಮಾಡ್ತಾ ಇದ್ದವನು ಇದೇ ಮೌಲ್ವಿ ಇರ್ಫಾನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಕಾರು ಖರೀದಿಗೆ ಪ್ಲಾನ್ ಮಾಡಿದ್ರು ಇವರು. 4 ಕಾರ್ಗಳನ್ನ ಇದೇ ರೀತಿ ಬ್ಲಾಸ್ಟ್ ಮಾಡೋದು. 4 ಕಾರ್ಗಳು, 8 ಟೆರರ್ ಡಾಕ್ಟರ್ಸ್, ಅವ್ರಿಗೆ ಇದರ ಹೊಣೆಯನ್ನ ನೀಡಿರ್ತಾನೆ. ದೆಹಲಿ ಮಾತ್ರ ಅಲ್ಲ, ಅಯೋಧ್ಯೆಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು ಇವರು, ಕಾಶಿಯಲ್ಲಿ ಬ್ಲಾಸ್ಟ್ ಮಾಡೋಕೆ ಪ್ಲಾನ್ ಮಾಡಿದ್ರು,
ಪ್ರಯಾಗ್ರಾಜ್ ಮೇಲೆ ಬ್ಲಾಸ್ಟ್ ಮಾಡಕ್ ಪ್ಲಾನ್ ಮಾಡಿದ್ರು. ದೆಹಲಿಯಲ್ಲಿ ಸ್ಫೋಟದ ಬಳಿಕ ಎಲ್ಲ ಪ್ಲಾನ್ ಉಲ್ಟಾ. ಇವರ ಸಂಚು ಬಯಲಾಯಿತು. 2900 ಕೆಜಿ ಸ್ಫೋಟಕ ವಸ್ತುಗಳು ಸಿಗುತ್ತೆ ಅಂತಂದ್ರೆ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ರೆ ಮುಂಬೈ ಬ್ಲಾಸ್ಟ್ಗಿಂತ ಭೀಕರವಾಗಿರ್ತಿತ್ತು. ಸಂದೀಪ್ ಚಕ್ರವರ್ತಿ, ನಮ್ಮ ಆಂಧ್ರದ ಕರ್ನೂಲ್ ಮೂಲದ ಹೆಮ್ಮೆಯ ಆಫೀಸರ್, ಇದೆಲ್ಲವನ್ನ ಪತ್ತೆ ಹಚ್ಚಿ ಇಂಥವರ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮಾಡಿದಿರಲಿಲ್ಲ ಅಂತಂದ್ರೆ ದೊಡ್ಡ ಅವಾಂತರವೇ ಆಗ್ತಾ ಇತ್ತು. ಅದಕ್ಕಿಂತ ಮುಖ್ಯವಾಗಿ ಈ ವೈಟ್ ಕಾಲರ್ ಟೆರರಿಸ್ಟ್ಗಳಿದಾರಲ್ಲ, ಇವ್ರು ನೋಡಿ ಧರ್ಮದ ಅಫೀಫನ್ನ ನೆತ್ತಿಗೇರಿಸಿಕೊಂಡು, ಆ ಅಫೀಮನ್ನ ತಲೆಗೇರಿಸಿಕೊಂಡು ಎಂತೆಂತ ಕೆಟ್ಟ ಕೆಲಸ ಕುಕೃತ್ಯಗಳನ್ನ ಎಸಗ್ತಿದ್ದಾರೆ ಅಂತ. ಇಂಥವ್ರ ಬಗ್ಗೆ ಹುಷಾರಾಗಿರ್ಬಾರ್ದಾ? ಜಾಗೃತರಾಗಬೇಕಾದಂತ ಸಮಯ ಬಂದಿದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ